ಹಲೋ ನಮಸ್ಕಾರ. ಕಾಕ್ರೋಚ್ ಜನತಾ ಪಾರ್ಟಿಯ ಹೋರಾಟ, ಜಂತರ್ ಮಂತರ್ ಹೋರಾಟ, ಮುಂಬೈ ಹೋರಾಟ, ಕೇರಳ ಹೋರಾಟ, ಬೆಂಗಳೂರು ಹೋರಾಟ ಎಲ್ಲ ಹೋರಾಟಗಳು ಮುಗಿದಿದ್ದಾವೆ. ವಿದ್ಯಾರ್ಥಿಗಳು ಏನು ಬೇಡಿಕೆಯನ್ನು ಇಟ್ಟಿದ್ರೋ ಆ ಬೇಡಿಕೆಯನ್ನು ಈಡೇರಿಸ್ತೀವಿ, ನೀವೇನೇನು ಮನವಿ ಮಾಡಿದ್ರಿ ಅದಕ್ಕೆ ಕೇಂದ್ರ ಸರ್ಕಾರ ಸ್ಪಂದಿಸಿದ ಪರಿಣಾಮ ಎಲ್ಲರೂ ಹೊರಟೋಗಿದ್ದಾರೆ. ಯಾವುದೋ ಹಳೆಯ ಕಾಲದ ಡ್ಯಾನ್ಸ್ ವಿಡಿಯೋಗಳು ಏನು ಕಾಕ್ರೋಚ್ ಜನತಾ ಪಾರ್ಟಿ ಮೂವ್ಮೆಂಟ್ನಲ್ಲಿ ಇದ್ರಲ್ಲ, ಮುನ್ನಡೆಸ್ತಾ ಇದ್ರಲ್ಲ, ಆ ವಿಡಿಯೋಗಳನ್ನು ಇಟ್ಕೊಂಡು ಒಂದಿಷ್ಟು ತಗಡು ಮಾಧ್ಯಮಗಳು ತೌಡು ಕೊಡ್ತಾ ಇದ್ದಾವೆ. ಅವರು ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ಪೊಲೀಸರು ಈ ಚಳವಳಿಯಲ್ಲಿ ಆದಂತಹ ಸಂಘರ್ಷ ಏನು 20ನೇ ತಾರೀಕು ಜಂತರ್ ಮಂತರ್ನಿಂದ ಪಾರ್ಲಿಮೆಂಟ್ ಮುತ್ತಿಗೆ ಹಾಕ್ತೀವಿ, ಯಾಕಂದರೆ ನಾವು ಏನೇ ಹೋರಾಟ ಮಾಡಿದ್ರು ಅದೇನೇ ಬಾಯಿ ಬಡ್ಕೊಂಡ್ರು ನೀವು ಸ್ಪಂದಿಸ್ತಿಲ್ಲ, ಹಾಗಾಗಿ ಪಾರ್ಲಿಮೆಂಟ್ ಮುತ್ತಿಗೆ ಹಾಕ್ತೀವಿ ಅಂತ ಹೋದ್ರಲ್ಲ, ಆ ಸಂದರ್ಭದಲ್ಲಿ ನಡೆದಂತಹ ಸಂಘರ್ಷ, ಪೊಲೀಸರು ಎರ್ರಾಬಿರಿ ಲಾಠಿ ಪ್ರಹಾರ ಮಾಡಿದ್ರು, ಸ್ಟೂಡೆಂಟ್ಸ್ ಮೇಲೆ ಮಾರಣಾಂತಿಕ ಹಲ್ಲೆಗಳಾದವು, ರಕ್ತ ಹರಿತು, ಭಾಳ ದುರಂತ. ಅದಾದ ಮೇಲೆ ಈ ಹೋರಾಟಕ್ಕೆ ಒಂದು ಅರ್ಥ ಬಂತು. ವಿಪಕ್ಷ ನಾಯಕ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ ಸೇರಿದ ಹಾಗೆ ಅನೇಕ ರಾಜಕೀಯ ಪಕ್ಷಗಳು, ಸಂಘಟನೆಗಳು, ಪ್ರಗತಿಪರರು, ಬುದ್ಧಿಜೀವಿಗಳು, ದೇಶದ ಮಕ್ಕಳ ಭವಿಷ್ಯದ ಪರವಾಗಿ ನಿಂತ ಎಲ್ಲ ಮಾನಸಿಕತೆಗಳು ಈ ಹೋರಾಟಕ್ಕೆ ಧುಮುಕಿದ್ರು. ದೊಡ್ಡ ಪ್ರಮಾಣದಲ್ಲಿ ಖಂಡನೆ, ದೊಡ್ಡ ಪ್ರಮಾಣದಲ್ಲಿ ವಿರೋಧ ವ್ಯಕ್ತ ಆಗ್ತಾ ಇದ್ದ ಹಾಗೆ ಧರ್ಮೇಂದ್ರ ಪ್ರಧಾನ್ ಅವ್ರನ್ನ ರಾಜೀನಾಮೆ ಕೊಡಿಸಿ ಕೆಳಗಿಳಿಸಿದ್ರು. ಅದಾದ ಮೇಲೆ ವಿದ್ಯಾರ್ಥಿಗಳ ಮೇಲೆ ಏನು ಕೇಸ್ ಇತ್ತು, ಏನೆಲ್ಲ FIR ಹಾಕಿದ್ರೆ ಅದೆಲ್ಲ ತೆಗಿಬೇಕು, ಮತ್ತು ಯಾರು 22 ಜನ ಸುಸೈಡ್ ಮಾಡ್ಕೊಂಡ್ರಲ್ಲ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದ್ದಕ್ಕೆ ಅವ್ರಿಗೆಲ್ಲ ಪರಿಹಾರ ಕೊಡಬೇಕು ಅಂತ ಒಂದಿಷ್ಟು ಬೇಡಿಕೆ ಇಟ್ಟರು. ಆ ಬೇಡಿಕೆಗಳಿಗೆಲ್ಲ ಅಷ್ಟು ಓಕೆ ಅಂತೂ ಅಲ್ಲಿಗೆ ಹೋರಾಟ ಕೊನೆಗೊಂಡಿದೆ. ಈ ಹಂತದಲ್ಲಿ ಅಲ್ಲಿ ನಡೆದಂಥ ಗಲಾಟೆ, ಪೊಲೀಸರ ಮೇಲೆ ನಡೆದಂಥ ಹಲ್ಲೆ, ಪೊಲೀಸರ ವಾಹನಗಳಿಗೆ ಡ್ಯಾಮೇಜ್ ಮಾಡಿರೋದು, ಇನ್ನಿತರ ವಿಷಯಗಳನ್ನು ಇಟ್ಕೊಂಡು ಪೊಲೀಸರು ಒಬ್ಬೊಬ್ಬರೇ ವಿದ್ಯಾರ್ಥಿಗಳನ್ನು ಹುಡುಕಿ ಎತ್ತಾಕ ಬಂದು ಕೇಸ್ ಹಾಕಿ ಜೈಲಿಗೆ ಹಾಕ್ತಿದ್ದಾರೆ ಅಂಥೇಳಿ ಸುಳ್ಳು ಸುದ್ದಿಗಳನ್ನು ಹರಡಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಜಟ್ಟಿ ಜಾರಿ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅಂತಾರಲ್ಲ ಹಾಗೆ ಒಂದು ದೊಡ್ಡ ಹಿನ್ನಡೆ, ಕಾಕ್ರೋಚ್ನ ಭಾಳ ದೊಡ್ಡ ಮುನ್ನಡೆ, ಇದನ್ನು ಸಹಿಸಲಿಕ್ಕಾಗದೆ ಯಾವುದ್ಯಾವುದೋ ವಿಡಿಯೋಗಳನ್ನು, ಯಾವುದ್ಯಾವುದೋ ತಿರ್ಸಿದ ವಿಡಿಯೋಗಳನ್ನು ತಗೊಬಂದು ತೌಡು ಕುಟ್ಟುವ ಕೆಲಸವನ್ನು ಮಾಡ್ತಿದ್ದಾರೆ. ಅದನ್ನೆಲ್ಲ ನಂಬಕೋಬೇಡಿ. ಆದರೆ ಈ ಕಾಕ್ರೋಚ್ ಜನತಾ ಪಾರ್ಟಿ ಮೂಮೆಂಟ್ ಏನಾಯಿತು, ಆ ವಿದ್ಯಾರ್ಥಿಗಳ ನಡುವೆ ಒಂದಿಷ್ಟು ಕ್ರಿಮಿನಲ್ಗಳು ಹೋಗಿದ್ರು. ಒಳ ಹೋಗಿ ಪೊಲೀಸರ ಮೇಲೆ ಹಲ್ಲೆ ಮಾಡಿರೋ ವಿಚಾರ, ಗಾಡಿಗಳಿಗೆ ಡ್ಯಾಮೇಜ್ ಮಾಡಿರೋದು, ಇನ್ನಿತರೆ ಕಾನ್ಸೆಪ್ಟ್ಗಳು ಏನೆಲ್ಲ ನಡೀತು ಸಂಘರ್ಷಗಳಲ್ಲಿ, ಅದನ್ನೆಲ್ಲ CCTVಗಳ ಮೂಲಕ ದೆಹಲಿ ಪೊಲೀಸರು ಪತ್ತೆ ಹಚ್ತಾರೆ. ಹಾಗೆ ಪತ್ತೆ ಹಚ್ಚಿದಾಗ ಶಾಕಿಂಗ್ ನ್ಯೂಸ್ ಹೊರಗೆ ಬಿದ್ದಿದೆ. ಅದೇನೆಂದರೆ, ವಿದ್ಯಾರ್ಥಿಗಳ ಚಳವಳಿಯ ಒಳಗಡೆ ಸಾವಿರಾರು ಕ್ರಿಮಿನಲ್ಗಳು ಸೇರ್ಕೊತಾರೆ. ಒಟ್ಟಾರೆ ಈ ಚಳವಳಿಯನ್ನು ಹತ್ತಿಕ್ಕಬೇಕು, ಒಟ್ಟಾರೆ ಈ ಚಳವಳಿಯನ್ನು ಹಾಳು ಮಾಡಬೇಕು, ಆ ಮೂಲಕ ಈ ವಿದ್ಯಾರ್ಥಿಗಳಿಗೆ ಕೆಟ್ಟ ಹೆಸರು ತರಬೇಕು, ಅವರ ಬೇಡಿಕೆಗಳು ಈಡೇರದ ಹಾಗೆ ನೋಡ್ಕೋಬೇಕು, ಈ ಥರದ ಒಂದು ದೃಷ್ಟಿಕೋನದಿಂದ ಸಾವಿರಾರು ಕ್ರಿಮಿನಲ್ಗಳು ಆ ಗುಂಪಿನೊಳಗೆ ಸೇರಿಕೊಂಡು ಸಿಕ್ಕಾಪಟ್ಟೆ ಡ್ಯಾಮೇಜ್ ಮಾಡುವ ಕೆಲಸವನ್ನು ಮಾಡಿದ್ದಾರೆ. ದೆಹಲಿ ಪೊಲೀಸರು ಅದನ್ನು ಪತ್ತೆ ಹಚ್ಚಿದ್ದಾರೆ. ಸಂಸತ್ ಚಲೋ ಮೆರವಣಿಗೆಯಲ್ಲಿ ಸುಮಾರು 2873 ಕ್ರಿಮಿನಲ್ ಹಿನ್ನೆಲೆಯವರು ಭಾಗವಹಿಸಿದ್ರು ಅಂತ CCTV ಮುಖಾಂತರ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಇವರು ಪೊಲೀಸರ ಮೇಲೆ ದಾಳಿ ಮಾಡ್ತಾ ಇರೋದು, ವಾಹನಗಳನ್ನು ಹಾನಿಗೊಳಿಸ್ತಾ ಇರೋದು ಕಂಡುಬಂದಿದೆ. ಸುಮಾರು 2873 ಕ್ರಿಮಿನಲ್ಗಳಲ್ಲಿ ಸುಮಾರು 989 ಕ್ರಿಮಿನಲ್ಗಳು ಗಂಭೀರ ಪೂರ್ವಾಪರಾಧದ ಇತಿಹಾಸವನ್ನು ಹೊಂದಿದ್ದಾರೆ. 101 ಕೊಲೆ ಆರೋಪಿಗಳು, 284 ಮಂದಿ ಡಕಾಯಿತಿ ಮತ್ತು ದರೋಡೆ ಪ್ರಕರಣಗಳಲ್ಲಿ ಭಾಗವಹಿಸಿದವರು, ಶಿಕ್ಷೆ ಆದವರು, ಬೇಲ್ ಮೇಲೆ ಹೊರಗಿರೋರು. ಅವರಲ್ಲಿ ಸುಮಾರು 92 ಜನ ಲೈಂಗಿಕ ದೌರ್ಜನ್ಯ ಆರೋಪಿಗಳಿದ್ದಾರೆ. ಈ ಕ್ರಿಮಿನಲ್ಗಳೆಲ್ಲ ಈ ವಿದ್ಯಾರ್ಥಿ ಚಳವಳಿಯನ್ನು ಹಾಳು ಮಾಡಬೇಕು, ತಾವು ನಡೆಸುವಂಥ ದುಷ್ಕೃತ್ಯವನ್ನು ವಿದ್ಯಾರ್ಥಿಗಳ ಮೇಲೆ ಹಾಕಬೇಕು, ಹೆಚ್ಚು ಕಮ್ಮಿ ಪೊಲೀಸರ ಮೇಲೆ ಹಲ್ಲೆ ಮಾಡುವಂತಹ ಪ್ರಯತ್ನ, ಪೊಲೀಸರು ರಿಯಾಕ್ಟ್ ಮಾಡೋ ಥರ ಮಾಡಿದಂತಹ ಕುಚೇಷ್ಟೆ, ಕುತಂತ್ರ, ಇವೆಲ್ಲವನ್ನು ಕೂಡ ನಾವಲ್ಲಿ ನೋಡ್ತಾ ಬಂದ್ವಿ. ಒಟ್ಟಾರೆ ಈ ಚಳವಳಿಯನ್ನು ಹಾಳು ಮಾಡಬೇಕು, ಯಾಕಂದರೆ ಇಡೀ ಪ್ರಪಂಚವೇ ಆಸ್ಥೆಯಿಂದ ನೋಡ್ತಾ ಇದ್ದಂಥ ಚಳವಳಿ ಇದು. ಅದನ್ನು ಹೇಗಾದರೂ ಮಾಡಿ ಹಾಳು ಮಾಡೋಣ, ಹೇಗಾದರೂ ನಾಶ ಮಾಡೋಣ ಅಂಥೇಳಿ ಲಕ್ಷಾಂತರ ಮಕ್ಕಳು ಸೇರಿರುವಂಥ ಗುಂಪುಗಳಲ್ಲಿ 2500ಕ್ಕೂ ಅಧಿಕ ಕ್ರಿಮಿನಲ್ಗಳು, ರೇಪ್ ಕೇಸಲ್ಲಿದ್ದವರು, ಕೊಲೆ ಕೇಸಲ್ಲಿದ್ದವರು, ದರೋಡೆ ಕೇಸಲ್ಲಿದ್ದವರು ಎಲ್ಲರೂ ಹೋಗಿ ನುಗ್ಗಿ ಒಂದಿಷ್ಟು ಕೆಟ್ಟ ಕೆಲಸವನ್ನು ಮಾಡಿದ್ದಾರೆ.
ಪೊಲೀಸರಿಗೆ ಹಲ್ಲೆ ಮಾಡಿರೋದಿರ್ಬೋದು, ಪೊಲೀಸ್ ವಾಹನಗಳನ್ನು ಹಾಳು ಮಾಡಿರೋದಿರ್ಬೋದು, ಇವುಗಳನ್ನೆಲ್ಲ CCTV ಮೂಲಕ ಪತ್ತೆ ಹಚ್ಚಿ ಅವರ ಹಿನ್ನೆಲೆಗಳನ್ನು ಕೆದಕಿ ತೆಗೆದಾಗ ಇವರೆಲ್ಲರ ಮುಖವಾಡ ಜಾತಕ ಬಯಲಾಗಿದೆ. ಹೇಗಿದೆ ನೋಡಿ ಕತೆ. ಹಾಗಾದರೆ ಈ ಷಡ್ಯಂತ್ರ ಮಾಡಿದವ್ರು ಯಾರು? ಇವ್ರನ್ನ ಅಲ್ಲಿ ಕಳಿಸ್ತವ್ರು ಯಾರು? ಯಾರೋ ಒಂದು 10 ಜನ ಸೇರ್ಕೊತಾರೆ, ಅದು ಬೇರೆ. ಏನೋ ಗಲಾಟೆ ಆಗ್ತಿತ್ತು, ಇವರು ಮಾನಸಿಕವಾಗಿ ಈ ಹೋರಾಟದ ಭಾಗವಾಗಿದ್ದರು, ಏನೇನೋ ಕತೆಗಳನ್ನು ಹೇಳ್ಬೋದು. ಸುಮಾರು 2,000ಕ್ಕೂ ಅಧಿಕ ಕ್ರಿಮಿನಲ್ಗಳು ಅಟ್ ಟೈಮ್ ಅಲ್ಲಿ ಹೋಗೋದಕ್ಕೆ ಹೇಗೆ ಸಾಧ್ಯ? ಹೇಗೆ ಹೋದರು? ನೀವೊಂದು ವಿಡಿಯೋ ನೋಡಿರ್ಬೋದು. ಒಬ್ಬ ಚಾಕು ಇಟ್ಕೊಂಡು ಬಂದು ಟಕ್ಲು ಬೋಳ ಅಲ್ಲಿ ನಿಂತ್ಕೊಂಡಿರ್ತಾನೆ, ಸ್ಟೂಡೆಂಟ್ಸ್ಗಳೆಲ್ಲ ಹೊಡೆದು ಕಳಿಸ್ತಾರೆ ಅವನ್ನ. ಹೀಗೆ ಸುಮಾರು 2,500 ಜನ ಕ್ರಿಮಿನಲ್ಗಳು ಅಲ್ಲಿ ಯಾಕೆ ಹೋದರು? ಒಂದೇ ಟೈಮಿಗೆ ಯಾಕೆ ಹೋದರು? ಇದು ಇಡೀ ಚಳವಳಿಯನ್ನು ಹಾಳು ಮಾಡೋ ಉದ್ದೇಶ ಅಲ್ವಾ? ತಾವು ಮಾಡುವಂತಹ ತಪ್ಪು ದುಷ್ಕೃತ್ಯ ಅದನ್ನು ಈ ಆಯೋಜಕರ ಮೇಲೆ, ಈ ಮಕ್ಕಳ ಮೇಲೆ ಹಾಕುವಂಥ ಷಡ್ಯಂತ್ರ ಅಲ್ವಾ? ಹಾಗಾದರೆ ಈ ಷಡ್ಯಂತ್ರ ಮಾಡಿದವ್ರು ಯಾರು? ಆ ಟೈಮ್ ಅವ್ರನ್ನ ಅಲ್ಲಿ ಕಳಿಸ್ತವ್ರು ಯಾರು? ಈಗ ಇವನ್ನೆಲ್ಲ ಪತ್ತೆ ಹಚ್ಚಿರುವಂತಹ ದೆಹಲಿ ಪೊಲೀಸರು ಅದನ್ನು ಕೂಡ ಪತ್ತೆ ಹಚ್ತಾರೆ. ಹಿಡಿದಿದ್ದಾರೆ, ಲಾಠಿ ಎಲ್ಲಿ ಹಾಕಬೇಕು ಅಲ್ಲಿ ಹಾಕ್ತಾರೆ. ಆವಾಗ ಅವನು ಹೇಳ್ತಾನೆ, ವಾಲಂಟ್ರಿಯಾಗಿ ನಾನು ಹೋದ್ನಾ? ಇಲ್ಲ, ನನ್ನನ್ನು ಅಲ್ಲಿ ತಳ್ಳಿದ್ರ. ಒಂದು ವೇಳೆ ತಳ್ಳಿದವ್ರು ಯಾರು ಅನ್ನೋದ್ರ ಮೇಲೂ ಕೂಡ ಈ ತನಿಖೆ ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗಬಹುದು. ಅವನಾದರೆ ಕಷ್ಟ, ಇವನಾದರೆ ಈಸಿ. ಈ ಥರ ಏನಾದರೂ ಆಗುತ್ತಾ? ಆಗದೆ ಇರಲಿ ಅಂತ ಹೇಳ್ತಾ ಕಾಂಗ್ರೆಸ್ ಜನತಾ ಪಾರ್ಟಿ ಒಂದು ಹೋರಾಟ ಮಾಡಿದೆ, ಒಂದಿಷ್ಟು ಬೇಡಿಕೆಗಳನ್ನು ಇಡ್ತು, ಅದು ಈಡೇರಿದೆ. ಇನ್ನು ಮುಂದೆ ಆದರೂ ಒಂದು ಒಳ್ಳೆಯ ರೀತಿಯಲ್ಲಿ ಪರೀಕ್ಷೆ ನಡೀಲಿ. ಧರ್ಮೇಂದ್ರ ಪ್ರಧಾನ್ ಜಾಗದಲ್ಲಿ ರಾಜೀನಾಮೆ ಕೊಟ್ಟ ಮೇಲೆ ಪ್ರಹ್ಲಾದ್ ಜೋಶಿ ಅವರು ಬಂದಿದ್ದಾರೆ. ಇನ್ನಾದರೂ ಇವರೆಲ್ಲ ನೆಟ್ಟಿಗೆ ಪರೀಕ್ಷೆ ನಡೆಸಲಿ, ಒಂದೊಳ್ಳೆ ದೇಶದ ಭವಿಷ್ಯವನ್ನು ಉಜ್ವಲಗೊಳಿಸಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತೇನೆ. ನಮಸ್ಕಾರ.